ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಈಗ ನೀನ್ ನನ್ನನ್ನು ಡಿಸ್ಟರ್ಬ್ ಮಾಡಿದೆ, ಸುಮ್ಮನೆ ಹೋಗಿ ಮಲ್ಕೋ. ಎದ್ ಹೋಗು. ಏಯ್ ಎದ್ದೋಗೋ. ಐಶೋ ಬೇಬೆ, ನಿನ್ ಮನ್ಸು ಬದ್ಲಾಗಕ್ಕೆ ಯಾವ್ದಾರ ಚಾನ್ಸ್ ಇದೆಯಾ? ಮರ್ಯಾದೆಯಾಗಿ ಇಲ್ಲಿಂದ ಎದ್ದೋದ್ರೆ ಸರಿ. ಅಕ್ಕ, ಇದೇನಿದು? ಇನ್ನ ಕಿಚನ್ ಕ್ಲೋಸ್ ಆಗಿಲ್ಲ ಇವತ್ತು. ಅದೇ ಕಣೆ, ಐಶ್ವರ್ಯ ಅವ್ರ ದಾರಿಗೆ ಬಂದ್ಬಿಟ್ಲಲ್ಲ, ಆ ಖುಷಿಲಿ ಅವ್ರ ಈ ಕಿಚನ್ ಕಡೆ ಬರೋದು ಮರ್ತೋಗ್ಬಿಟ್ಟಿದ್ದಾರೆ. ಅವ್ರೇನೋ ಫಸ್ಟ್ ನೈಟಿಗೆ ರೆಡಿ ಮಾಡಿ ಅಂತ ಹೇಳ್ಬಿಟ್ರು. ನಾವು ಎಲ್ಲಾನು ಡೆಕೋರೇಷನ್ ಮಾಡ್ಬಿಟ್ಟು ಬಂದ್ಬಿಟ್ವಿ. ಮೊದ್ಲೇ ಇವಳು ಕೋಪದಲ್ಲಿದ್ದಾಳೆ, ಅವನ್ ಬೇರೆ ಜೋಶಲ್ಲಿದ್ದಾನೆ. ಇವಳೇನ್ ಮಾಡ್ತಾಳೋ, ಅವನೇನ್ ಮಾಡ್ತಾನೋ ಅಂತ ಫುಲ್ ಟೆನ್ಷನ್ ಆಗೋಗಿದೆ ಅಕ್ಕ. ಇಲ್ಲ, ಅವಳ ತಲೆಯಲ್ಲಿ ಬೇರೇನೋ ಥಾಟ್ ಇದೆ. ಇಲ್ಲ ಅಂದಿದ್ರೆ ಇಷ್ಟು ಬೇಗ ಇದಕ್ಕೆಲ್ಲ ಅವಳು ಒಪ್ಕೋತಾ ಇರ್ಲಿಲ್ಲ. ಅಕ್ಕ, ಅಲ್ಲಿ ಚಾಕು ಬೇರೆ ಇಟ್ಟಿದೀನಿ. ಕೊಲೆ ಮಾಡೋ ಥಾಟ್ ಏನಾದ್ರೂ ಇರುತ್ತಾ? ಅನಗ, ಸುಮ್ನೆ ಇರಮ್ಮ. ಲೇ, ಯಾರಾದ್ರೂ ಈ ಮನೇಲಿ ಯಾರನ್ನಾದ್ರೂ ಸಾಯಿಸ್ಬಿಟ್ಟು ಬದುಕಕ್ಕಾಗತ್ತಾ? ಬಿಟ್ಬಿಡ್ತಾರ ಹಂಗೆ ನೋಡು. ಆದ್ರೆ ಒಂದ್ ವಿಷಯ ಕಣೆ, ಆ ಧರ್ಮರಾಜ್ ಮೈಲ್ ಹರಿತಾ ಇರೋ ರಕ್ತನೇ ಇವಳ ಮೈಲೂ ಹರಿತಾ ಇರೋದು. ಸೊ ಇವಳು ಅವ್ರ ತರನೇ ಇರ್ತಾಳೆ. ಏನೋ ಸ್ವಲ್ಪ ಡೋಸೇಜ್ ಕಡಿಮೆ ಇರ್ಬೋದಷ್ಟೇ. ಆ ಆದಿತ್ಯನ್ ಜೊತೆ ಅವಳನ್ನ ಮದ್ವೆ ಮಾಡ್ಸಕ್ಕೆ ನಾವೆಲ್ಲ ಎಷ್ಟೆಲ್ಲ ಕಷ್ಟಪಟ್ವಿ. ಪಾಪ ಜನನಿ ಎಷ್ಟು ಹೆಲ್ಪ್ ಮಾಡಿದ್ಲು. ಅವಳ ಜೊತೆ ಸೇರ್ಕೊಂಡು ನಾವೆಲ್ಲ ಎಷ್ಟು ದೂರ ಓಡಿದ್ವಿ ಗೊತ್ತಾ ಅಕ್ಕ? ಇಷ್ಟೆಲ್ಲ ಎಫರ್ಟ್ ನಾವ್ ಒಲಿಂಪಿಕ್ ಅಲ್ಲಿ ಹಾಕಿದಿದ್ರೆ ಪಕ್ಕಾ ಕಣೆ ಈ ಸರಿ ಗ್ಯಾರಂಟಿ ನಮ್ಗೆ ಗೋಲ್ಡ್ ಮೆಡಲ್ ಬರ್ತೀಗ. ನಾವತ್ತು ಓಡಿದ್ದನ್ನ ಒಂದ್ಸತಿ ಶಂಭೋ ಶಿವ ಶಿವ ಶಂಭೋ ಸ್ಟೈಲಲ್ಲಿ ಇಮ್ಯಾಜಿನ್ ಮಾಡ್ಕೊಂಡ್ರೆ ಹೆಂಗಿರುತ್ತಲ್ಲ. ಶಂಭೋ ಶಿವ ಶಿವ ಶಂಭೋ, ಶಂಭೋ ಶಿವ ಶಂಭೋ, ಶಿವ ಶಿವ ಶಂಭೋ. ರುದ್ರನು ಮೂರನೇ ಕಣ್ಣನ್ನು ಬಿಡಲಿ, ತಾಂಡವ ನಾಟ್ಯಕ್ಕೆ ಪ್ರಳಯವೇ ಬರಲಿ, ಗಂಗೆಯ ಜಟಯ ಧುಮುಕಿ ಬರಲಿ, ಎದುರು ನೀ ತಿರುಗೋ. ನರ ನರದಲ್ಲೂ ಮಿಂಚುಗಳಿರಲಿ, ದಿಕ್ಕನೆ ಕದಲಿಸೋ ತೋಳ್ಬಲವಿರಲಿ, ಸ್ನೇಹಕ್ಕೆ ಪ್ರಾಣ ಮುಡಿಪಾಗಿರಲಿ, ಗೆಲುವು ನಿನಗಿರಲಿ. ಲೇ, ಅದನ್ ಬಿಡೆ. ಬೀದಿ ನಿಲ್ಸಿ ಆ ಕರಿಕಾಳ ತಾಳಿ ಕಟ್ಬೇಕಾದ್ರೆ ನಾವೆಲ್ರೂ ಹೆಂಗ್ ರೋಡಲ್ಲಿ ಬಿದ್ದು ಬಿದ್ದು ಅಳ್ತಾ ಇದ್ವಿ. ನಾವೇನ್ ಮಾಡಕ್ಕಾಗತ್ತೆ? ಅವ್ರನ್ನ ಹೆದರಾಕೊಂಡು ಆ ಮದ್ವೆನ ತಡೆಯಕ್ಕಾಗತ್ತಾ ಹೇಳು? ಆದಿತ್ಯ ಇಲ್ಲಿಗ್ ಬರ್ಲಿಲ್ಲ ಅಂದ ತಕ್ಷಣ ಜನನಿನ ನೋಡಿ ಹೇಗೆಲ್ಲ ಬೈತಿದ್ಲು ಅವಳು. ಅದ್ ಸರಿ ಬಿಡಮ್ಮ, ಆ ಝಾನ್ಸಿ ರಾಣಿ ಮನೆಗೆ ಐಶ್ವರ್ಯ ಹೋದಾಗ ಆಗ ನೀನ್ ಎಷ್ಟ್ ಸರಿ ಫೋನ್ ಮಾಡ್ದೆ? ಅವಳು ಪಿಕ್ ಮಾಡಿ ಮಾತಾಡದ್ಲಾ? ಇಲ್ಲ ತಾನೆ, ಆ ಕರಿಕಾಳ ತಾನೆ ಪಿಕ್ ಮಾಡಿ ಮಾತಾಡಿದ್ದು. ಏನೋ ಅಕ್ಕ, ನೀವ್ ಅದನ್ನೆಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡಿ ಅರ್ಥ ಮಾಡ್ಕೊಳ್ತೀರಾ. ನನ್ಗೆ ಅದೆಲ್ಲ ಅರ್ಥನೇ ಆಗ್ತಾ ಇಲ್ಲ. ನಾನು ಎಷ್ಟು ಇನ್ನೋಸೆಂಟ್ ಗೊತ್ತಾ? ಯಾರು ನೀನು? ಇನ್ನೋಸೆಂಟ್? ಪಾಪ, ನಿಂಗೇನು ಅರ್ಥ ಆಗೋದಿಲ್ಲ. ಅಕ್ಕ ನೋಡಿ. ಪೀಡೆ ಆಯ್ತು, ನಮ್ಮಿಂದ ನೋಡಕ್ ಆಗ್ತಿಲ್ಲ. ನೀನ್ ಇನ್ನೋಸೆಂಟ್, ಅದು ನಾವು ಒಪ್ಕೊಳ್ತೀವಿ. ಆದ್ರೆ ಈಗ ನನ್ ಕಾಡ್ತಿರೋದು ಒಂದೇ ಒಂದ್ ಪ್ರಶ್ನೆ ಕಣೆ.
ಏನಕ್ಕ ಅದು ಅಂತ ಯಕ್ಷ ಪ್ರಶ್ನೆ? ಭಾವ ಐಶ್ವರ್ಯ ಹತ್ರ ಮಾತಾಡ್ಬೇಕಾದ್ರೆ ಒಂದ್ ವಿಷಯ ಹೇಳಿದ್ರು, ನೀವ್ ಯಾರಾದ್ರೂ ಗಮನಿಸಿದ್ರಾ? ಏ ಅಕ್ಕ, ಭಾವ ಇಷ್ಟು ಉದ್ದ ಮಾತಾಡಿದ್ರು, ಅದ್ರಲ್ಲಿ ಯಾವ್ದು ಅಂತ ನೆನ್ಪಿಟ್ಕೊಳ್ಳೋದು? ಇವ್ರನ್ನೆಲ್ಲ ಸಹಿಸ್ಕೊಂಡು ಸುಮ್ನೆ ಇದ್ದೀನಿ ಅಂದ್ರೆ ಅದಕ್ಕೆ ಬೇರೆ ಕಾರಣನೇ ಇದೆ. ಆದ್ರೆ ನಿನ್ನನ್ನ ಸಹಿಸ್ಕೊಂಡಿರೋದಿಕ್ಕೆ ನನ್ಗೆ ಯಾವ ಕಾರಣನೂ ಇಲ್ಲ, ಯಾವ ಅವಶ್ಯಕತೆನೂ ಇಲ್ಲ ಅಂತ ಹೇಳಿದ್ರು. ಅದು ಹೌದು ಹೌದು, ಕರೆಕ್ಟು. ಅದೇ ಈಗ ನನ್ನ ತಲೆಯಲ್ಲಿ ಹುಳ ಬಿಟ್ಟಂಗಾಗಿರೋದು. ಇನ್ನೇನಿರುತ್ತೆ, ಜೀವನ ಪೂರ್ತಿ ಅವ್ರ ಕೆಲ್ಸ ಮಾಡ್ಕೊಂಡ್ ಬಿದ್ದಿರ್ತೀವಲ್ಲ ಅದಕ್ಕೆ. ಯಾರು? ನಿಮ್ ಗಂಡ. ಆಫ್ಟರ್ ಆಲ್ ಮನೆ ಕೆಲ್ಸ ಮಾಡಕ್ಕೋಸ್ಕರ ನಮ್ಮನ್ನೆಲ್ಲ ಸುಮ್ನೆ ಬಿಟ್ಬಿಡ್ತಾರಾ? ಹೇ